ಹೌದು ಅಡಿವ್ಯಾಗ ಗುಡ್ದಾಗ್ರಿ ಇರ್ಲಿಕ್ಕಂದ್ರ ಬರೀ ಆನೆ ಅಟ್ಟಿ ಇದ್ದು ಅನ್ರಿ ರಗಡಿದ್ದು ರಗಡ ಪ್ರಾಣಿ ಇದ್ದು ಒಂಟಿದ್ದು ಶಿವ್ ಇದ್ದು ನಾ ಇದ್ದು ನರಿ ಇದ್ದು ಕಾಗಿದ್ದು ಗುಬ್ಬಿದ್ದು ಶಿವ್ ಇದ್ದು ಟಗರಿದ್ದು ಟಗರಿದ್ದು ಚಿಗುರಿದ್ದು ಎಲ್ಲಾ ಬಿಟ್ಟಾರ ಆ ಅಡವ್ಯಾಗ ಬರೀ ಆನೆ ಅಟ್ಟ ಇತ್ತಾನ ಆನಿ ರುಂಡನ ಯಾಕೆ ಇವಂಗ ಹಚ್ಚಿದಿ ಯಾಕೆ ಹಚ್ಚಬೇಕಾಯ್ತು ಒಂಟಿದ್ ಹಚ್ಬೇಕ ಕುದುರಿದ್ ಹಚ್ಬೇಕ ಕತ್ತಿದ್ ಹಚ್ಬೇಕ ಎಲ್ಲ ಇತ್ತುಲ ಆನಿದ ಯಾಕೆ ಹಚ್ಚಿದಿ ಆನಿದೆ ತಂದ್ ಹಚ್ಬೇಕ ಆನಿಗೆ ಮಂಗಳ ಮೂರ್ತಿ ದಡಕ್ಕ ಏನು ಸಂಬಂಧ ಏನು ಸಂಬಂಧ ಐತಿ ಆನಿನ ಯಾಕೆ ತಂದ್ ಹಚ್ಚಿದಿ ಯಾಕೆ ಹಚ್ಚದಿ ಹಚ್ಚಬೇಕ ಕತ್ತಿದ ಕುದುರಿದ ಹಚ್ಚಬೇಕಾಗಿತ್ತು ಇದ ನಾಡಾಗಿಲ್ಲ ಕತ್ತಿ ಐತಿ ಅದನ್ನ ಮಾರ್ಗವ ಮರಾಮ ಒಡಿ ಏ ಪೂರ್ಣ ಭಾವ ಯಾವ ಹೇಳ್ಯಾನ ದೇವರಿದ್ದ ನಮಗೇನ ಸ್ವಾರ್ಥಕ ದೇವರ ಧೈರ್ಯ ಗುಣ ಗೆಳತಾನ ಎಂದ ಚಂದಾನ ನಾಳೆ ಬೆಳತಾನ ಹೀಯಾಗ ಗಾಗಿಯಾಗ ದೇವರಿದ್ದ ನಮಗೇನ ಸ್ವಾರ್ಥ ಗೆಳ ದೇವ ಧೈರ್ಯ ಗುಣ ಗೆಳತಾನ ಇವತ್ತ ಚಂದಾನ ನಾಳೆ ಬೆಳತಾನ ಅತಿ ಪ್ರೇಮವನು ಯಾರ ಮ್ಯಾಲ ಇರತಾನೋ ಅತಿ ಪ್ರೇಮ ಅವನು ಯಾರ ಮ್ಯಾಲ ಇರತಾನ ಯಾರ ಮ್ಯಾಲ ಇರತಾನೆ ಅತಿ ಪ್ರೇಮವ ಯಾರ ಮ್ಯಾಲ ಹೌದವ ತಿಳಿಸಿ ಹೇಳಬೇಕಪ್ಪ ನಮನೆ ಮಯ ಶ್ವಾಸ ನಮಗ ಇರುವುದಲ್ಲ ದೇವರ ಯಶವಾಸ ನಮಗೇನ ಈ ಗಂಡ ವಿಶ್ವಾಸ ನಮಗೇನ ಈ ಸುನಳದವ್ರ ವಿಶ್ವಾಸ ನಮಗೇನ ಜಿಯಾಗ ಕಾಗಿಯಾಗ ನಮನೆ ಮಯ ಶ್ವಾಸ ನಮಗ ಇರುವುದೆಲ್ಲ ದೇವರ ಯಶವಾಸ ನಮಗೇನ ಈ ಮೂರು ಯಶವಾಸ ನಮಗೇನ ಜಿಯಾಗ ಕಾಗಿಯಾಗ ಒಳ್ಳೆ ದೇವ್ರ ದೇವ್ರ ಅಂತ ಕಿರಿ ಕಿರಿ ಹಚ್ಚಗೊಂಡ ಗೋಗಿ ಹಚ್ಚಗೊಂಡ ಗೋಗಿ ಒಳ್ಳೆ ಸರಸಿ ಬಡದೇವ ನಿಮ್ಮ ತೀಯಾಗಿಯಾಗ ಗಾಗಿಯಾಗ ಆ ದೇವರ ಬೆಳಕ ಬಾಳ ಹೇಳತಿರಿವಾರಿ ಹೇಳತಿರಿವಾರಿ ಗಾನ ವಿದ್ಯೆಯಲ್ಲೇಶು ಮಾನವತಿ ಶತಿಲೇಸು ಗಾನ ವಿದ್ಯೆಯಲ್ಲೇಶು ಮಾನವತಿ ಶತಿಲೇಸು ಸ್ವಾನುಭಾವಿಗಳ ಕಳಲೇಸು ಎಲ್ಲಕ್ಕೂ ದಾನಿಯಲೇಸಂದ ಸರ್ವಜ್ಞ ಎಂಬ ಮಾತಿನಂತೆ ಇದೇ ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನ ಕಮಿಟಿ ಈ ಜಾತ್ರಾ ಕಮಿಟಿಯ ಎಲ್ಲ ಕಮಿಟಿ ವತಿಯಿಂದ ಬಸವಣ್ಣ ಜಕಾಪುರ್ ಅವರು ಈ ವಿದ್ಯಾಶ್ರೀ ಮಸೇಬಿನಾಳ್ ಅವರಿಗೆ 101 ರೂಪಾಯಿ ಕಾಣಿಕೆ ಮತ್ತು ಪುಷ್ಪ ಮಾಲೆ ಕೊಟ್ಟಿರ್ತಾರೆ. ಮತ್ತು ಅದರಂತೆ ಇದೇ ವಿದ್ಯಾಶ್ರೀ ಅಕ್ಕವರವರಿಗೆ ಬಸವರಾಜ ಕರುಟಿ ಅವರು ಕೂಡ 101 ರೂಪಾಯಿ ಕಾಣಿಕೆ ಸಲ್ಲಿಸಿರ್ತಾರೆ. ಕಂದ ಕಾಶಿಮನ ಅನಂತ ಸವಾಲ್ ಮಾಡಿ ನಿನ್ನ ಕೇಳ ಯಾವ ಭಾಡನ ಮಗ ಹಡದಾನವರಿ ಹೇಳ ಅವರ ತಾಯಿ ತಂದೆ ಹೆಸರ ಅಜ್ಜನ ಹೆಸರ ಮುಜ್ಜನ ಹೆಸರ ಮಾವ ಮಗನ ಹೆಸರ ಗಿಯಗ ಗಿಯಗ ಗಿಯ ಈಗೇನ್ ಹೇಳತ್ತಾರು ಏನ್ ಹೇಳ್ತಾರೆ ಈಗ ಬಾಗಣ ರಾಜ ಸದಾ ನಿನ್ನ ಪೂಜೆ ಸದಾ ನಿನ್ನ ಪೂಜೆ ಕಾಯಿ ಕರ್ಪೂರ ಊದಿನ ಹೊಗಿ ಕರಕಿ ಕಣ್ಣಿಗೆಲ್ಲದ ಹೂವ ನಿನಗಾಗಿ ನಿನಗಾಗಿ ಗಣಪತಿ ಸ್ತೋತ್ರ ಮಾಡ್ಲತ್ತಾರು ಮತ್ತ ಮ್ಯಾಲೆ ಮ್ಯಾಲ್ರಿ ಅವ್ವ ಬ್ಯಾಡ ಅನ್ನೋದು ಅವ್ವ ಬ್ಯಾಡದ್ದಾನ್ರಿ ಸ್ತೋತ್ರಾರೇ ಅಪ್ಪನ ಮಾಡುದು ಮ್ಯಾಲ ಒಟ್ಟ ಅವ್ವ ಬ್ಯಾಡ್ರಿ
ಹೌದು ಹೇಳಿ ತಿಳಿಸಿ ಅವ್ರಿಗೆ ನಿಮ್ಮ ಗಣಪತಿ ಯಾವಾಗ ಆದಿಯೋ ತಮ್ಮ ನೀನು ಯಾವಾಗ ಅದನ್ರಿ ವಾ ಈ ಕಡೆ ನಡಬಾರಕ ಬಂದ ಗಣಪತಿ ಹಾ ಐಲಿ ಕಡಿ ಕಡಿ ಈ ಕಡೆ ಐಲಿ ಕಡೆ ಬಂದ ಹಾ ಮೊದಲು ನಿನ್ನ ಅಲ್ಲೇ ಹಾ ಆ ಗಣಪತಿ ನೀನು ಸ್ತೋತ್ರ ಮಾಡಿದ್ಲೆ ಮಾಡ್ಯಾನಲ್ರಿ ಅವನು ಹುಟ್ಟಿಸಿ ಬಿಟ್ಟಕಿನ ನಮ್ಮ ಅವ್ವ ಹೌದು ತಾಯಿ ತಯಾರು ಮಾಡ ತಾಯಿ ನಮ್ಮ ತಾಯಿ ನಿನ್ನ ತಯಾರು ಮಾಡಿ ಹಾ ಶರೀರ ಒಳಗಿನ ಮಣ್ಣು ತೆಗೆದ ಮಂಗಳ ಮೂರ್ತಿ ಅಂತ ನಾಮಕರಣ ಇಟ್ಟೆ ಎಟ್ಟು ನಿನಗ ಜೀವಕಾಳ ತುಂಬಿ ಹೊರಗ ಕುಣಿಸಿದಕ್ಕಿನ ನಮ್ಮವ್ವ ತಾಯಿ 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 ನಿಮ್ಮ ಅಪ್ಪಗ ತಿಳಿದಿಲ್ಲ ಇದು ನನ್ನ ಮಗ ಐತಿ ಅನ್ನೋದು ಹೋಗತ್ತಿಲ್ರಿ ಅವನಿಗೆ ತಿಳಿಲಾರ್ದಕ್ಕಾಗಿ ಶಿರಾವತಾಟಿ ದಡಾವತಾಟಿ ಮಾಡಿ ಒಗದಾವ್ ನೀನು ನೋಡ್ರಿ ಅಪ್ಪ ಹಿಂದಾಗಡೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮನ್ಕೊಂಡಿರುವಂತ ಆನಿ ಆ ನೀರುಂಡ ತಂದ್ ಹಚ್ಚಿದ ಬಳಕ ಗಣಗಳಪತಿ ಗಣಪತಿ ನಡಬಾರಕ ಯಾಕ ಕರೆ ಮೊದಲು ನಿನ್ನ ನಿನ್ನ ಮೊಟ್ಟ ಮೊದಲಿಗೆ ಹುಟ್ಟಿಸಿದವ್ರು ನಾವು ಹೌದು ಅಲ್ಲಿ ಹೆಂಗ ಮೊದಲ ಹೌದು ನಿನ್ನ ಹುಟ್ಟಿಸ್ಬೇಕಾದ್ರ ಅವ್ವ ಬೇಕಾಗ್ಯಾಳ ಬೇಕ್ರಿ ಹಂಗೆ ಇಲ್ಲಿ ನೀ ಬರ್ಬೇಕಾದ್ರೂ ಅವ್ವ ಬೇಕು ಹಾ ಬೇಕಲ್ರಿ ಸುಮಾಕಿ ಮನ್ಯಾಗದಲ್ಲ ನನ್ಲಿ 3 ಮಂದಿ ಐಮೈಗೆ ನಂಗಿ ಇಸ್ತ್ರಿ ಆಗ್ಯಾವ ಹೌದು ಅಡಿವ್ಯಾಗ ಗುಡ್ದಾಗ್ರಿ ಇರ್ಲಿಕ್ಕಂದ್ರ ಬರೀ ಆನೆ ಅಟ್ಟಿ ಇದ್ದು ಅನ್ರಿ ರಗಡಿದ್ದುಲ್ಲ ರಗಡ ಪ್ರಾಣಿ ಇದ್ದು ಒಂಟಿದ್ದು ಶಿವ್ ಇದ್ದು ನಾ ಇದ್ದು ನರಿ ಇದ್ದು ಕಾಗಿದ್ದು ಗುಬ್ಬಿದ್ದು ಸಿವಿದ್ದು ಟಗರಿದ್ದು ಟಗರಿದ್ದು ಚಿಗುರಿದ್ದು ಎಲ್ಲಾ ಬಿಟ್ಟಾನ ಆ ಅಡಿವ್ಯಾಗ ಬರೀ ಆನೆ ಅಟ್ಟ ಇತ್ತಾನ ಆನಿ ರುಂಡನ ಯಾಕೆ ಇವಂಗ ಹಚ್ಚಿದಿ ಯಾಕೆ ಹಚ್ಚಬೇಕಾಯ್ತು ಒಂಟಿದ್ ಹಚ್ಬೇಕು ಕುದುರಿದ ಹಚ್ಬೇಕು ಕತ್ತಿದ ಹಚ್ಬೇಕು ಎಲ್ಲ ಇತ್ತುಲ ಆನಿದ ಯಾಕೆ ಹಚ್ಚಿದಿ ಆನಿದೆ ತಂದ್ ಹಚ್ಬೇಕಾದ್ರೆ ಆನಿಗೆ ಮಂಗಳ ಮೂರ್ತಿ ದಡಕ್ಕ ಏನು ಸಂಬಂಧ ಏನು ಸಂಬಂಧ ಐತಿ ಆನಿನ ಯಾಕೆ ತಂದ್ ಹಚ್ಚಿದಿ ಯಾಕೆ ಹಚ್ಚದಿ ಹಚ್ಚಬೇಕ ಕತ್ತಿದ ಕುದುರಿದ ಹಚ್ಚಬೇಕಾಗಿತ್ತು ಇದ ನಾಡಾಗಿಲ್ಲ ಕತ್ತೈತಿ ಅದನ್ನ ಮಂಗಳ ಮೂರ್ತಿ ಶಿರ ಹೊಡೆದಾನ ಖರೆ ಶಿರ ಎಲ್ಲಿ ಈ ಸದ್ಯ ಅದ ಯಾ ಜಾಗದಾಗ ಬಿದ್ದದ ಹೌದೌದು ನೋಡಮ್ಮ ಶಾಣೆ ಅದಾನ ಶಾಣೆ ಅದಾನ ಹೇಳ್ತಾನ ಎಟ್ಟೋತಕ್ಕ ನಿದ್ದೆ ಹತ್ತತಾನ ಮುಂದೆ ನೀ ಚೂಟಿ ಬಸ ಹೇಳಂಗಿಲ್ಲ ನಿದ್ದೆ ಹತ್ತದ ಕಟ್ಟ ಗುದ್ದಿ 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 ದೇವಿಯ ನಿನ್ನ ನಂಬಿ ಧನ್ಯಳಾದೇರ ತಾಯಿಯ ನಿನ್ನ ನಂಬಿ ಧನ್ಯಳಾದೇರ ಏ ದೇವಿಯ ನಿನ್ನ ನಂಬಿ ಧನ್ಯಳಾದೇರ ತಾಯಿಯ ನಿನ್ನ ನಂಬಿ ಧನ್ಯಳಾದೇರ ತಾಯಿಯ ನಿನ್ನ ನಂಬಿ ಧನ್ಯಳಾದೇನ ದೇವಿಯ ನಿನ್ನ ನಂಬಿ ಧನ್ಯಳಾದೇನ ಏ ದೇವಿಯ ನಿನ್ನ ನಂಬಿ ಅಯ್ಯೇ ಅಂಬಾ ನಿನ್ನ ನಂಬಿ ಅಯ್ಯೇ ತಾಯಿ ನಿನ್ನ ನಂಬಿ ಧನ್ಯಳಾದೇನ ಶಕ್ತಿಯ ನಿನ್ನ ನಂಬಿ ಧನ್ಯಳಾದೇನ ಜಗದೇಶ್ವರಿಯೇ ಜಗದ ಉದ್ಧಾರಿಯೇ ಜಗದೇಶ್ವರಿಯೇ ಜಗದ ಉದ್ಧಾರಿಯೇ ಜನನಿಯ ನಿನ್ನ ನಂಬಿ ಧನ್ಯಳಾದೇನ ಜನನಿಯ ನಿನ್ನ ನಂಬಿ ಧನ್ಯಳಾದೇನ ಏ ದೇವಿಯ ನಿನ್ನ ನಂಬಿ ಅಯ್ಯೇ ಅಂಬಾ ನಿನ್ನ ನಂಬಿ ಧನ್ಯಳಾದೇನ ಶಕ್ತಿಯ ನಿನ್ನ ನಂಬಿ ಧನ್ಯಳಾದೇನ ಏ ದೇವಿಯ ಏ ತಾಯಿಯ ಏ ಅಲ್ಲಮ್ಮ ನಿನ್ನ ನಂಬಿ ಧನ್ಯಳಾದೇನ ದೇವಿಯ ನಿನ್ನ ನಂಬಿ ಧನ್ಯಳಾದೇನ ಏ ದೇವಿಯ ನಿನ್ನ ನಂಬಿ ಅಯ್ಯೇ ದುರ್ಗಾ ನಿನ್ನ ನಂಬಿ ಅಯ್ಯೇ ಅಂಬಾ ನಿನ್ನ ನಂಬಿ ಧನ್ಯಳಾದೇನ ಶಕ್ತಿಯ ನಿನ್ನ ನಂಬಿ ಧನ್ಯಳಾದೇನ ಅಂಬಾಮ್ರಡಾಣಿಯೇ ಶಾಂಭವಿ ಗುಣಮಣಿಯೇ ಅಂಬಾಮ್ರಡಾಣಿಯೇ ಶಾಂಭವಿ ಗುಣಮಣಿಯೇ ರಂಬಿಯ ನಿನ್ನ ನಂಬಿ ಧನ್ಯಳಾದೇನ ರಂಬಿಯ ನಿನ್ನ ನಂಬಿ ಧನ್ಯಳಾದೇನ ಏ ದೇವಿಯ ನಿನ್ನ ನಂಬಿ ಧನ್ಯಳಾದೇನ ಶಕ್ತಿಯ ನಿನ್ನ ನಂಬಿ ಧನ್ಯಳಾದೇನ ತಮ್ಮ ಏನಾತುವ ದೇವಿ ನಿನ್ನ ನಂಬಿ ಧನ್ಯಳಾದೇನ ಹೌದಲ್ಲ
ತಾಯಿ ನಿನ್ನ ನಂಬಿ ಧನ್ಯಳಾದೇನ ಅದೇನ ಅಂದಂಗ ಹ ಅಪ್ಪ ನಿನ್ನ ನಂಬಿ ಧನ್ಯನಾದೇನು ಆ, ಇಲ್ಲ ಮುತ್ಯ ನಿನ್ನ ನಂಬಿ ಧನ್ಯನಾದೇನು ಇಲ್ಲ ಅಂದಾರನ ಇಲ್ಲ ಇಲ್ಲ ಜಗತ್ತಿನ ತಮ್ಮ ತಾಯಿ ಒಂದೊಂದು ದೈತ್ಯರ ಮರ್ದನ ಮಾಡ್ಬೇಕಾದ್ರ ಹೌದಾ ಒಂದೊಂದು ಅವತಾರ ತಾಳಿ ನಿತ್ತದ ನಮ್ಮ ಹೆಣ್ಣ ಹೆಣ್ಣರ್ಲೆ ದುರ್ಗಾಸುರ ದೈತ್ಯನ ಹೊಡೆದ ದುರ್ಗಿ ಆದದ್ದು ಹೆಣ್ಣ ಹೌದವ ಮಹಿಷಾಸುರನ ಮರ್ದನ ಮಾಡಿ ಹ ಮಹಿಷಾಸುರ ಮರ್ದಿನಿ ಆದದ್ದು ಹೆಣ್ಣ ಒಂದು ಹೆಣ್ಣರ್ಲೆ ಸುಂಬ ನಿಶುಂಬರ ಸಂಹಾರ ಮಾಡಿ ಮಾಡಿ ಶಾಂಭವಿ ಆದದ್ದು ಒಂದು ಹೆಣ್ಣ ಒಂದು ಹೆಣ್ಣರ್ಲೆ ಚಂಡ ಮುಂಡ ದೈತ್ಯರನ್ನ ಹೊಡೆದ ಹೊಡೆದು ಚಾಮುಂಡಿ ಆದದ್ದು ಒಂದು ಹೆಣ್ಣ ಹೌದು 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 ಒಬ್ಬೊಬ್ಬರನ್ನ ಹೊಡೆದ ಬಳಕ ಒಂದೊಂದು ಹೆಸರು ಬಂದವ ನಮ್ಮ ತಾಯಿಗೆ ಬಂದವ್ರಲೆ ನಿಮ್ಮ ಅಪ್ಪ ಹ ಯಾವ ದೈತ್ಯನ ಹೊಡೆದ ಯಾವ ಹೆಸರು ತಗೊಂಡಾನ ಹ್ಯಾಂಗ ಒಂದು ಅವ್ನು ತಗೊಂಡಾನ ದುರ್ಗವ್ ದ್ಯಾಮವ್ ಲಕ್ಕವ್ ಲಗಮವ್ ಕಂಟೆಗಿನ ಕರಿಯೋ ಸೀಮಿ ಲಕ್ಕವ್ ಹೌದ ನಮಗ್ ಹೆಂಗ್ ಹೆಸರು ಬಂದವಲ್ಲ ಬಂದವ್ರಲೆ ನಿಮ್ಮ ಪರಮಾತ್ಮ ಯಾರನ್ನ ಹೊಡೆದು ಏನ್ ಹೆಸರು ತಗೊಂಡಾನ ಆ ಮಕ್ತುಮ್ ಸಾಹೇಬ್ರೆ ಹೇಳ್ಬೇಕ್ರಲ್ಲ ಏ ಶಾನೆ ಅದಾರಿ ಏ ಬಾಳ ಶಾಣೆ ಅದಕ್ಕ ತಮ್ಮ ಏನಾಯ್ತವ ನೋಡು ಕುತ್ರ ಹೆಣ್ಣ ನಿತ್ರ ಹೆಣ್ಣ ಎದ್ರ ಹೆಣ್ಣ ಬಿದ್ರ ಹೆಣ್ಣ ಹೌದ ಸತ್ತ ಬಳಕ ನಿನ್ನ ಓದ ಒತ್ತಬೇಕಾದ್ರ ಮಣ್ಣು ಅನ್ನುವಂತ ಹೆಣ್ಣ ಬೇಕ ಏ ಹೆಣ್ಣು ಬೇಕು ಹಾ ಸತ್ತ ಬಳಕ ಮತ್ತೆ ಓದ್ ಇಡ್ಬೇಕಲ್ಲ ತಮ್ಮ ಅದಕ್ಕ ನೋಡ ಈಗ ನಾವ ನೀವ್ ಅದೀವ ಯಾವ ಮನಿ ಯಾವ ಮನೆ ರೀ ಜಯಂತಿ ಇದ್ದದ ಮನಿಯಾಗ ಅದೀವ ಹೌದು ಜಯಂತಿ ಇದ್ದಿದ್ದು ನಮಗ ನಿಮಗ ಈ ಸದ್ದ ನಾವು ನೀವು ನಿತ್ತದ್ದು ಹೌದು ಜಯಂತಿ ಇದ್ದದ ಮನಿ ಈ ಬಾಜಾರ್ ಮುಗಿಸ್ಕೊಂಡು ಹೋಗಿ ಇರ್ಬೇಕಾಗೈತಿ ಆ ಮನಿ ಬ್ಯಾರಿ ಅದ ಜಯಂತಿ ಇಲ್ಲದ ಮನಿ ಅದಕ್ಕಂತಾರ ಜ್ಞಾನಿಗಳು ಏನಾದ ಜೀವನದಾಗ ಹೌದು ಏನಾದ ಜೀವನದಾಗ ಹೋಗುದಾದ ಮಣ್ಣಾಗ ಚೆಂತಿಲ್ದ ಕೊಡೋದೈತಿ ಚೆಂತಿಲ್ದ ಮನಿ ಹೌದು ಫ್ಯಾನ್ ಬೇಡ ಏನ್ ಮನಿ ಬಾಡಿಗೆ ಬ್ಯಾಡ ಹೌದು. ಕರೆಂಟ್ ಬಿಲ್ ಬ್ಯಾಡ ಬ್ಯಾಡ. ನೀರಿನ ಬಾಡಿಗೆ ಬ್ಯಾಡ ಬ್ಯಾಡ. ಹೇಳೋರಿಲ್ಲ ಕೇಳೋರಿಲ್ಲ ನಿಮ್ಮಂತ ಸ್ವಚ್ಛ ನಾನೇ ಯಾಕ ಯಾನ್ ತಮ್ಮ ಹೇಳ್ರಿ ಎಲ್ಲಾರು ಕುಂತೀವಿ ಈಗ ನಾವು ನಿಮ್ಮ ಜಯಂತಿ ಇದ್ದದ ಮನೆ ಇದ್ದಿದ ಮನಿ ಫೈನಲ್ಕ್ ಹೋಗುದೈತಿ ಜಯಂತಿ ಇಲ್ಲದ ಮನ್ಯಾಗ ಎಲ್ಲದ ಮನಿ ಪಟ್ಟಿ ಬೇಡ ಪಾನಿ ಪಟ್ಟಿ ಬೇಡ ಯಾನು ತುಂಬದ ಬೇಕಾಗಿ ಲೈಟ್ ಬಿಲ್ ಬೇಡ ಐಷಾರಾಮ ಇವ ಹಾಲ್ನಂದ್ರ ಅಲ್ಲಿ ಒಳಗೆ ಒತ್ತಬೇಡ್ರಿ ಇಲ್ಲ ಇವ್ನಿಗೆ ಬ್ಯಾಡ ಕಟ್ರಿ ತಟ 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 ಸೋರ್ಲಿ ಮಗ ಇವ ಒಳಗೆ ಒಯ್ದ ಬ್ಯಾಡ ಇವನಿಗೆ ಹೌದು ಹೌದು ಮಣ್ಣಾಗ ಒಯ್ದು ಬೇಡತಿ ಬ್ಯಾಡ ಬ್ಯಾಡ ಹ್ಯಾಂಗ ಬಂದಿದ್ದು ಕುದುರೆ ಏ ತಮ್ಮ ನೀನು ಮಾಡ್ತೀಯಲ್ಲ ಇದು ನೀ ಮಾಡೋದಗದ ನಿನ್ನಲ್ಲಿ ಎರಡು ಗುಣ ಬರ್ತದ ನನ್ನ ತಾಯಿಯಲ್ಲಿ ಎರಡು ಗುಣ ಇಲ್ಲ ಇಲ್ಲವ ನಿಂದ ಆಡಿದ ಮಗನು ನನ್ನವನ ನಿಂದ ಆಡ್ಲಾರ್ದವನು ನನ್ನವನೇ ನನ್ನವನ್ಲೆ ರೋಗ ಹತ್ತಿ ಸತ್ತವನು ನನ್ನವನ ಹೌದು. ರೋಗ ಇರ್ಲಾರ್ದ ಸತ್ತವನು ನನ್ನವನ ಏ ನನ್ನವ್ರಲೆ ಮಣ್ಣಾಗ ತಗೊಂಡ ಮಣ್ಣಿಗೆ ಮಣ್ಣು ಮಾಡಿ ಒಗಿತಾಳಕಿ ತಾಯಿ ಹೌದವ ಅಕ್ಕಿ ಜಾಗ ಅಕ್ಕಿ ತಾಕತ್ತ ನಿನಗ ನೇಗ್ತತೇನು ಇಲ್ಲ 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 ಅಕ್ಕಿದ ಬರೇ ಒಂದು ಧೂಳಾಗಂಗಿಲ್ಲ ನೀ ಏ ಆಗುದು ನೀವು ಬಾಳ ಶಾಣೆ ಅದಂತಮ್ಮ ಏ ಶಾಣೆ ಅಂದ್ಲೆ ಅಂದೇವಾಡಿ ಸಿರಿ ಆನಂದದ ಗಿರಿ ಅಂದೇವಾಡಿ ಆನಂದದ ಗಿರಿಜಾನೆ ನಂಬಿ ಗಿರಿಜಾನೆ ನಂಬಿ ಏ ದೇವಿಯ ನಿನ್ನ ನಂಬಿ ಅಯ್ಯೇ ಅಂಬಾರೆಲ್ಲ ನಂಬಿ ಅಯ್ಯೇ ದುರ್ಗಾರೆಲ್ಲ ನಂಬಿ ಧನ್ಯಳಾದೇನ ಜಾಯಿಯನೆ ನಂಬಿ ಧನ್ಯಳಾದೇನ ಏನು ದಾಂದ ಗಂಟು ಬಿತ್ತು ನನಗೆ ನೀರು ಹೆಂಗ ಗಂಡ ಆಗ್ತದಿವ ಹೇಳ್ತಾರ್ರಿ ನೋಡ್ರಿ ಅವ. ನೀರು ಗಂಡಿತ್ತಂದ್ರೆ ಎಷ್ಟೋ ರೈತರು ಹೊಲದಾಗ ಬೋರ್ ಹೊಡಿಸಿರ್ತಾರೆ ಹೇಳ್ತಾರಲ್ರಿ ಬೋರ. ಅವಾಗ ಶಾನ್ಯಾರ ಒಂದು ಮಾತು ಹೇಳ್ತಾರೆ ಏನಂತವ ಗಂಗಾದೇವಿ ಕಾಲು ಮುರ್ಕೊಂಡು ಬಿದ್ದಾಳು ನೀನ್ ಹೊಲ್ದಾಗ ಮೊದಲು ಹೋಗಿ ಒಂದ್ 5 ಮಂದಿ ಮುತ್ತೋದ್ಯಾರನ್ನ ಹೇಳ ಸೀರೆ ತಗೊಂಡವ ಬರ್ರಿ ಹೌದು ಅದಕ್ಕೆ ತಮ್ಮ ಏನಾತವ ಈಗೇನ್ ಹೇಳತ್ತಿರು ಏನಂತ ಹೇಳ್ತಾರು ನೀರ ಗಂಡಿ ಇತ್ತಂದ್ರ ಅಲ್ಲಿ 5 ಮಂದಿ ಮುತ್ತೋದ್ಯಾರನಿಟ್ಟು ಹೌದ್ರಿ ನೀರ್ ಗಂಡಿತ್ತಂದ್ರ ದೋತ್ರ ಉಡಿಸ್ಬೇಕಲ್ಲ ಸೀರಿಯಾ ಕುಡಿಸ್ತಾರ ಏ ಬರಬರ್ಲೆ ಕೇಳೋ ವಿಷಯ ಹೌದಾ ಬಾಳಿ ಹಣ್ಣು ಇಡ್ತಾರ ಇಡ್ತಾರ ಉಡಿ ತುಂಬತಾರ ತುಂಬತಾರ. ನಾನಾ ತರ ಹಣ್ಣು ಹಂಪಲ ಇಡ್ತಾರ ನೀರ್ ಗಂಡಿತ್ತಂದ್ರ ದೋತ್ರ ಉಡಿಸೋದಿತ್ತು ಸೀರಿಯಾ ಕುಡಿಸ್ತಾರ ಕಡೆಗೆ ಪ್ಯಾಂಟ್ ಏನ್ ಉಡಿಸ್ಬಾರ್ದಾವ ಇದು ಇದ್ರ ಪ್ಯಾಂಟ್ ಸನಿ ಇಟ್ಕೊಳಂಗಿಲ್ಲ ಅವ್ರು ಏನು ನಿಮ್ಮ ಜಾಂದಿ ತೀರ ಗಾಡಿ ಬಹಾರ್ ಅಂತಾರ ಅವ್ರು ಹೌದು 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 ಅಲ್ಲಿ ಒಳಗಿಲ್ಲ ಹಾ ಮತ್ತ ಇದನ್ನ ಬಿಟ್ಟಾರ ತಮ್ಮ ಮತ್ತೇನಂತಾರಿ ರಾಮದೇವನ ಸುದ್ದಿ ತಂದಾರ ಹಾ ರಾಮನ ಕಡೆ ಹೋಗ್ಯಾರ 7 ಮಂಡಲ ಕೊರದಾನದವ್ ಹಾ 7 ಮಂಡಲಕ್ಕೆ ಕೊಡ್ದಾನ ನನಗ ಗೊತ್ತಿರೋದು 3 ಮಂಡಲ ಹೌದು
ಹೌದು ಪ್ರಥಮದೊಳಗೆ ತಿಳಿದು ನೋಡ್ರೆ 3 ಮಂಡಲ. ಮೂರೇ ಮಂಡಲ ಬರ್ದಾನೆ. ಒಂದ್ ರಾಹು ಮಂಡಲ, ಅಗ್ನಿ ಮಂಡಲ, ಕೇತು ಮಂಡಲ, ಹೌದು 3 ಮಂಡಲ. ಒಟ್ಟ 3 ಬರ್ದಾನ. ಇನ್ನೂ 7 ಮಂಡಲ ಯಾಕಡೆ ಬಂದು? ಅವ್ನು ಪಂಚಕದಾಗ ಹುಟ್ಟ್ಯಾವ ತೋರವಲ್ಲ. ಇನ್ನು 4 ಮಂಡಲ ಎಲ್ಲಿದಾವ ಬಂದು ನೀ ಹೇಳಿ ಹೇಳ್ತಾನೆ ಈಗ. ಮತ್ತು ಒಮ್ಮೆ ಹೇಳ್ತಿ ಮಾಯದ ಸೀತಾನ ಓದಾನತ್ ಒಮ್ಮೆ ಹೇಳ್ತಿ, ಹೇಳ್ತಾನೆ ಒಮ್ಮೆ ಹೇಳ್ತಿ ಸೀತಾನ ಎತ್ಕೊಂಡು ಹೋಗಿ ಅನ್ನತ್ತ ಒಮ್ಮೆ ಹೇಳ್ತಿ. ಅಡ್ಡು ಕಡೆ ಬಿಡ್ತಾನವ. ಹಿಂಗ್ಯಾಕ ಮನಮುಖ ಹಾವಿನಗತ್ಲೆ 6 ತಿಂಗಳ ಆ ಕಡೆ 6 ತಿಂಗಳ ಕಡೆ ಅದೇ ಮಾಡೋದು ನಡೆಸ್ಯಾನ್ರಿ. ಸ್ವತಃ ನಿನ್ನ ರಾಮದೇವ ಅರಿಬಿ ತೊಳಿ ಅಗಸನ ಮಾತು ಕೇಳಿ ಏನ್ ಮಾಡ್ಯಾನ? ತನ್ನ ಮಾಡ್ಕೊಂಡು ಹೆಣ್ತಿನ ಅಡವಿಗೆ ಪಾಲು ಮಾಡ್ಯಾನ. ಹೌದೌದೌದು ಸತ್ಯ ಮಾತಿದು. ಏನಕ್ಕ ಆ ಅರಿಬಿ ತೊಳಿವಂತ ಮಾನವ ಒಂದು ಮಾತಂದ, ಏನಂತವ? ಬಿಟ್ಟ ಹೆಣ್ತಿನ ಆಳಕ್ಕ ನಾ ಏನ ಸ್ವಟ್ಟ ರಾಮನ ಅಂದಾಗ ಅವನ ಶಬ್ದ ಕಿವಿಗೆ ಬಂದು ಬಿದ್ದಾಗ ಸ್ವತಃ ಲಕ್ಷ್ಮಣನ ಕರೆದು ಹೇಳ್ತಾನ ರಾಮದೇವ, ಏನಂತವ? ನಿಮ್ಮ ವೈನಿನ ಈಗಿನ ದೇವಿಗೂ ಅಡವಿ ಪಾಲು ಮಾಡಿ ಬಾ ಅಂತ ಹೇಳಿ. ಬಿಟ್ಟು ಬಾ. ಅವಾಗ ಸೀತಾದೇವಿ ಹೊಟ್ಲಿ ಇದ್ದಳ. ಹೌದು ಹೊಟ್ಲಿ ಇದ್ದಂತ ಟೈಮ್ದೊಳಗೆ ಹೆಣ್ತಿನ ಹೋದ ಅಡವಿ ಪಾಲು ಮಾಡಿದೀನಿ ಗಂಡ ದೊಡ್ಡವ ಹೆಂಗಾಗತಿ ತಿಳಿದವ ಇದ್ದಲ್ಲ. ಕೇಳೋ ಏ ಛಜ್ಜಿ ಮಾರಿ ಅವನೇ ಛಜ್ಜಿ ಬುಡ್ಚಿ ಹಂಗ ಯಾಕಡೆ ಬರ್ತಾನ ನೋಡಿವ. ಗೊಂಜಾಳ ಮೋತಿ ಬೇಯ್ಬೇಡ್ರಿ ಅದನ್ನ ಬಾಳ. ಅದ ಏನು ಮಾಡ್ಬೇಕು ಸುಮ್ಮನೆ ಇತ್ತೈತಿ ಅದ್ ಮೇಳದಾಗ. ಬರೋಬರ್ಲಿ ಅವ್ರಿಬ್ರು ಅದಾರ ನೋಡಿ, ಅವ್ರಿಬ್ರು ಏನು ಹೇಳ್ತಾವು ಏನು ಕೇಳ್ತಾವು. ನೋಡ್ರಿ ತಳ ಇಲ್ಲ ಬುಡ ಇಲ್ಲ. ಅದಕ್ಕ ತಮ್ಮ ಎಲ್ಲ ನನ್ನಿಂದ ಆಗೈತಿ ನಾ ಮಾಡೀನಿ ಅಂತ ಹೇಳ್ತಿ. ಹೌದ್ರಲ್ಲ ಈ ಭೂಮಿ ಮಾಡೀನಿ ಅಂದಿಲ್ಲ, ಇದಕ್ಕೆ ತಕರಾರು ಹತ್ತೈತಿ ಇಲ್ಲಿ. ಬರೋಬರ್ಲಿ ಭೂಮಿ ನಾನ ಮಾಡೀನಿ ನನ್ನಿಂದ ಅಂತ ಹೇಳ್ತೀಯಲ್ಲ, ಸ್ವತಃ ಒಂದಗದ ತಮ್ಮ ಏನಾದವ ಭುವನೇಶ್ವರಿಗೆ ಹೋಗಿ ಗಂಟು ಬಿದ್ದ ಇವ್ರ ಬಸವಣ್ಣ. ಹೌದಲ್ಲ ಭುವನೇಶ್ವರಿ ಅಂದ್ರೆ ಏನು? ಭುವನೇಶ್ವರಿಗೆ ಹೋಗಿ ಗಂಟು ಬಿದ್ದಾಗ ಹೌದ್ರಿ ಆಕಿಗೆ ಹೋಗಿ ಕೇಳ್ತಾನ, ಏನಂತ? ಯವ ನೀರು ನಿರಾಕಾರ ಡಳಮಳಸಲಾಕತ್ತಿ ಅದ. ಹೌದು ಹೌದು ಇದಕ್ಕೆ ಹೆಪ್ಪು ಕುಡ್ಬೇಕಾಗೈತಿ, ಗಟ್ಟಿ ಮಾಡ್ಬೇಕಾಗೈತಿ. ಹೌದಲ್ಲ ಇದಕ್ಕೆ ಮುಂದೆ ಹಾದಿ ತೋರಿಸಿ ಕೊಡನಿ. ಹೌದು. ಅವಾಗ ಭುವನೇಶ್ವರಿ ಹೇಳ್ತಾಳ, ಏನಂತ? ನೋಡಪ್ಪ ಜಡಿ ಒಳಗಿಂದ ಜಲ ಪುಟ್ಟಿದ ಬಳಕ ಒಬ್ಬ ಜಲಮನಿ ಉದ್ಭವ ಆಗ್ಯಾನ. ಜನನಿ ಜಡಿ ಒಳಗಿಂದ ಜಲ ಪುಟ್ಟಿ ಆ ಜಡಿ ಒಳಗಿಂದ ಏನು ಜಲ ಪುಟ್ಟಿತಲ್ಲ ಆ ಜಲದ ಒಳಗ ಜಲ ಅಂದ್ರ ಜಾಂಬು ಮುನಿ ಉದ್ಭವ ಆಗ್ಯಾನ. ಅವಂಗ 4 ಮಂದಿ ಮಕ್ಕಳದಾರ. ಹಾಲು ಮುನಿ, ಹೆಪ್ಪು ಮುನಿ, ರಕ್ತ ಮುನಿ, ಬಿಗಮುನಿ. 4 ಮಂದಿ. ಆ 4 ಮಂದಿ ಮಕ್ಕಳನ್ನ ಎಳೆದು ತಗೊಂಡ ಬಾ. ಇಲ್ಲಿ ಕೊರಿ ಒಬ್ಬೊಬ್ಬರನ್ನ ಗಟ್ಟಿನೂ ಆಗ್ತತಿ, ಹೆಪ್ಪು ಗಡ್ತತಿ, ರಕ್ತನೂ ಆಗ್ತತಿ. ಹೌದ್ರಲ್ಲ ಅಂದಾಗ ತಮ್ಮ ಏನಾತ್ರವ ಅವ್ರನ್ನ ಹೋಗಿ ತರ್ಬೇಕಾಗ್ತತಿ. ನಿನಗೆ ಹಾದಿ ತೋರಿಸಿದವ್ರು ಯಾರು? ತಾಯಿ ಭುವನೇಶ್ವರಿ. ಇನ್ನು ಕವಿ ಒಂದು ಪದ ಬರದಾನಂದ್ರ ಏನ್ರಿ ಅವ್ರ ತ್ಯಾಕ ಆಧಾರ ಇದ್ದಾಗ ಬರ್ದಾರು, ಏನ್ ಆಧಾರ ಇಲ್ಲದ ಬರ್ದಿರ್ತಾರೋ? ಹಂಗ್ಯಾಗ್ರಿ ಆಧಾರ ಇದ್ದಲ್ಲೇ ಬರ್ದಿರ್ತಾರ. ಆಧಾರ ಇದ್ದಲ್ಲೇ ಬರ್ದಿರ್ಬೇಕಲ್ಲ. ಹೌದು. ಈಗ ನಾವು ಅಟ್ಟ ಬೇಡ, ಆ ಸೂರ್ಯದೇವ ಕಾಣ್ಲಾರ್ದ ಈ ಒಂದು ಬರಿವಂತ ಕವಿ ಕಂಡಿರ್ತಾನ. ಹೌದು ಸೂರ್ಯದೇವ ಕಾಣ್ಲಾಕ ಬರಂಗಿಲ್ಲ. ಹೌದ್ರಲ್ಲ ರವಿ ಕಾಣ್ಲಾರ್ದ ಕವಿ ಕಂಡಾನ ತಮ್ಮ. ಹೌದವ ಅವ್ ಬರೀ ಬೆಳಕ ಅಟ್ಟ ಕಂಡಾನ, ಕತ್ಲಿ ಕಂಡಿಲ್ಲ. ಬರೀ ಕವಿ ಕತ್ಲಿ ಬೆಳಕ ಕೂಡೆ ಕಂಡಾನ. ಹೌದು. ಅದಕ್ಕೆ ಈಗೇನ್ ಹೇಳ್ತಾರೋ? ಏನಂತವ? ಆಕಾರ ಮಾಡಿ ಅಂದು ಬಸವಾಗ ಅವ ಹೋಗಿದ್ದ ಜಲಮುನಿ ಹಂತ್ಯಾಗ ಜಾಣ ಬಸವ ನುಡದ ಒಂದ ಕವತೋಗ ನಿನ್ನ ಮಕ್ಕಳಿಗೆ ಕೊಡೋ ಮೂಲ ಕಾರಣಕ ನಾಲ್ವರಿಗೆ ಕೊಟ್ಟರ ನಾಟಕ ರಚಿ ಏನಾಯ್ತ್ರಿ? ನಿರಾಧಾರ ಏರಿಸಿ ಹೋರಾಣಗ ಸೃಷ್ಟಿ ಮಾಡೋದಕ್ಕ ನಿರಾಧಾರ ಏರಿಸಿ ಹೋರಾಣಗ ಕೇಳೋ ಸೃಷ್ಟಿ ಮಕ್ಕಳಿಗೆ ಕೊಡುದಿಲ್ಲ ಅಂತ ಧಿಕ್ಕರಿಸಿ ನಿಂತ ಏನಾಯ್ತ್ರಿ? ಆಗ ಮೂಲ ಬಸವಂದ ತಪ್ಪಿತ ದೇಕ ತಾಯಿ ಹೇಳ್ತಾಳ ನಿಂದ್ರು ಈಗ ಯೋದ್ಧಾಕ ಬಸವ ಹಲ್ಲ ಕಿಸದ ನಿತ್ತ ಮಾತ್ಯಾಕ ಕೇಳೋ ಮಾತ್ಯಾಕ ಇಲ್ಲೇ ಬಡದಾರ ತಮ್ಮ ಬಸವಣ್ಣಪ್ಪನ ಬಾಯಿ ಮೇಲೆ ಬಡದಾಗ
ಮ್ಯಾಗಿನೋ ಹಲ್ಲು ಉಚ್ಚಿ ಹೋಗಿ ಸದ್ದಕ್ಕೆ ಮುಂದೆ ಸಮುದ್ರ ಮಥನ ಮಾಡುವಾಗ 14 ರತ್ನ ಹುಟ್ಟ್ಯಾವ. ಬಂದವ ಹುಟ್ಟಿಯಾಗಿ ಬಂದವ. ಹೋಗಿ ಆದಿಶಕ್ತಿ ಹೇಳ್ತಾಳ ಹೋಗ ಈಗೀನೀಗ ಅವನ ಮಕ್ಕಳನ್ನ ಎಳ್ಕೊಂಡ ಬಾ ಅಂದಾಗ ಅವ ಅಂದ ಏನಂತಾರವ ನಾಯಕ ಕೂಡ್ಲಿ ನನ್ನ ಮಕ್ಕಳನ್ನ ನಿನಗ ಅಂದ. ಇದು ಹೆಂಗ ಬರ್ತ ನೋಡ್ರಿ ಅಡ್ಡುಣಿಗೆ ಕಾಲ್ ಮಾಡ್ಕೊಂಡು ಹಿಂಗ ಹೊಂಟ ನೋಡಿ ಹಿಂಗ ಗಡಬಟ್ಟಿ ಪೈಲವಾನಾಗ್ಯಾನ ಅಣ್ಣ. ಅಲ್ಲ 4 ಮಂದಿ ಮಕ್ಕಳಿಗೆ ಕೂಡ ಅಂದಾಗ ನಾ ಯಾಕೆ ಕೊಡ್ಲಿ ಅಂದಾಗ ನಿನ್ನ ಮಕ್ಕಳಲ್ಲೋ ಆಕಿ ಜನನಿ ಜಡಿ ಒಳಗಿನ ಜಲ ಹುಟ್ಟಿ ಜಲದೊಳಗೆ ಜಂಬಮನಿ ಹುಟ್ಟಿ ನಿನಗ ಹುಟ್ಟ್ಯಾವ ಅಂದ್ರ ಅಕ್ಕಿ ಪಾಲ್ ಐತಿದ ಬರಬರ್ಲೆ ಕೂಡ ಅವ್ 4 ಮಕ್ಕಳ ಅಂದಾಗ ನಾ ಕುಡುದಿಲ್ಲ ಅಂತ ಹೇಳಿ ಬರೀ ಮುಷ್ಟಿ ಮಾಡಿ ಗೊತ್ತಿದ್ರ ಅಲ್ಲೇ ಹಲ್ಲು ಹೋಗಿ ಅವ್ ಸದ್ದ ನೋಡ್ರಿ ಕಣ್ಣಿ ಕಾಣದತಿ. ಹೌದು ಬಸವಣ್ಣ ಅಪ್ಪಗ ಮ್ಯಾಗಿನ ಹಲ್ಲಿಲ್ಲ ತೆಳಗಿನ ಒಟ್ಟದಾವ್ ಖರೆ ಇಟ್ಲ. ಹೌದು ಇಟ್ರ ಸಮಾನ ತಮ್ಮ ಏನಾತು ಇನ್ನು ಹೆಂಗ ಮಾಡ್ಲಿ ಯವ್ವ ಅಂತೇಳಿ ಅವನ ಕಡೆ ಮಾರಿ ಮಾಡಿ ನಿತ್ತ. ಹೌದ್ರಿ ಅವಾಗ ಹೇಳ್ತಾಳೆ ಯುದ್ಧಕ್ಕೆ ನಿಂದ್ರ ಈಗ ಸತ್ಯ ಯುದ್ಧಕ್ಕೆ ನಿಂದ್ರ ಅಂದಾಗ ಹಾಲು ಹೆಪ್ಪ ರಕ್ತ ಬೀಗ ಮುನಿಗಳನ್ನ ತಂದು ಸುರುವ ಮಾಡ್ಯಾಳ ಭೂಮಿ ತಿದ್ದುದಕ್ಕ ಸೃಷ್ಟಿ ಮಾಡೋದಕ್ಕ ಎಲ್ಲ ನಿನ್ನಿಂದ ಅಂದ್ರ ಹಂಗ್ಯಾಂಗ ಗೊತ್ತಮ್ಮ ಇಲ್ಲ ಬರೀ ನನ್ನಿಂದ ಆಗಿ ಜಗ ಅಂದ್ರ ಹಂಗ್ಯಾಂಗ ಕಬಲಿ ಆಗ್ತದೆ ಹಂಗೇನಿಲ್ಲ ತಂಗಿ ಒಟ್ಟಾಕಿ ಪಾಲ್ ಹತ್ತಿಲ್ಲನ ಸಾಕಟ್ ಹತ್ತೈತಿ ಪಾಲ್ ಹತ್ಲಾರ್ದ ಅದೀವ ಇಲ್ಲ ಹಂಗ್ಯಾಂಗ ಪಾಲ್ ಐತಿ ಅವನ್ ತಗದ್ ಬೇರೆ ತಿಳಿಪ ಹಂಗ್ರಿ ಮತ್ತ ಒಳಗ ಸುದ್ದಿವಂತ ಅಂದ ನೋಡ್ರಿ ಮತ್ತೆ ಯಾವುದೇವ ಇಲ್ಲೇ ಕಲ್ಲ ಗಂಡನ ಮೇಲೆ ಹಾದ್ರ ಮಾಡಿ ಕಲ್ಲಾಗಿ ಬಿದ್ದಾಳತ್. ಹೌದು 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 ಮೊದಲ ನಿನ್ನ ಆಗಲಾಗ ಕತ್ತಿ ಬಿದ್ದತಿ ಮಂದಿ ಆಗಲ ನೊಣ ತೆಗಿಬೇಡ. ಬರಬರ್ಲ ಮಕ್ಕಮ್ ಸಾಹೇಬ್ರ ನೋಡು ನೀ ಸುದ್ದಿದ್ರ ಜಗ ತಾನ ಸುದ್ದಿರ್ತೈತಿ. ಹೌದು ಇವ ಇಂದ್ರದೇವ ಆಕಿ ಮ್ಯಾಲ ಮನಸ್ಸು ಮಾಡಿದ ಆಕಿ ರೂಪ ಆಕಿ ಯೌವನ ಆಕಿ ಮಾರಿ ಮ್ಯಾಲ ಇರುವಂತ ಕಳಿ ನೋಡು ಈಕಿನ ಒಮ್ಮೆರೇನ ಅನುಭೋಗಿಸಿ ಬಿಡಬೇಕು ಅನ್ನುವಂತ ಹಠ ತೊಟ್ಟಿದ್ದ ಇಂದ್ರದೇವ. ಹೌದು ಹೌದ್ರಿ ಯಾವ ಇಂದ್ರ ಯಾವ್ರಿ ಇವರ ಮ್ಯಾಲದಾಗ ಸೂರು ಬಾಡಿಸ್ತತಿ ನೋಡ್ರಿ ಗಡಿ ಹೋತ್ಲ ಈ ಇಂದ್ರ ಸೂರು ಬಾರಿಸು ಇಂದ್ರ. ತಮ್ಮ ಅವಾಗ ಇವ್ ಇಂದ್ರ ಹೋಗಿ ಚಂದ್ರದೇವ್ ಹೇಳಿದ ಏನಂತ ಚಂದ್ರ ನನಗೊಂದ್ ದಗದಾಗಬೇಕಾಗೈತಿ. ಹೌದಲ್ಲ ಏನೋ ಇಂದ್ರ ಅಂದವ್. ಹೌದು ಏನಿಲ್ಲ ಗೌತಮ ಋಷಿ ಹೇಳ್ತಿದಾಳ ಇಲ್ಲೇ. ಹೌದು ಆಕಿ ಮ್ಯಾಲ ನನ್ನ ಮನಸ್ಸಾಗೈತಿ ಆಕಿನ ಹೋಗಿ ನಾ ಕೇಳಿದ್ರ ನನ್ನ ಮೆಟ್ಟ ಹರಿಯಂಗ್ ಹೋಗಿತ್ತಾಳು. ಹೌದು ಅದಕ್ಕ ಒಂದ ಡೂಪ್ಲಿಕೇಟ್ ಅಂದ್ರೆ 2 ನಂಬರ್ ಹಾಕಿತ್ ಯಾಕೆ ಹೋಗ್ಬೇಕಾಗೈತಿ. ಹೌದು ಹೌದಲ್ಲ ಅದಕ್ಕ ರಾತ್ರಿ ಬಾರದಾಗ ನೀ ಹುಂಜಾಗಿ ಆಕಿ ಮನಿ ಅಂಗಳಾಗ ನೀ ಕೂಗಬೇಕಪ್ಪ. ವಿಚಾರ ಮಾಡ್ರಿ ಇವ್ರ ಮೊದಲು ಬೆಂಕಿ ಹಚ್ಚೋದಾಗದ ಕುಂಡಿ ಕಟ್ಟಿಗೆ ಇವ್ರ ಬಗಲಾಗದ ಮೊದಲು. ಏನೋ ರಾತ್ರಿ ಬಾರದಾಗ ಹುಂಜಾಗಿ ಹೋಗಿ ಆಕಿ ಮನಿ ಅಂಗಳಾಗ ಕೂಗಬೇಕಂದಾಗ ಏನಾಯ್ತ್ರಿ ಆಯ್ತಳ ಅಂದ ಚಂದ್ರ ರಾತ್ರಿ ಬಾರದಾಗ ಬಂದ ಆಕಿ ಮನಿ ಮುಂದೆ ಹುಂಜಾಗಿ ಕೂಗಿದ್ರಲೆ ಇದು ಒಳಗಿತ್ತಲ್ರಿ ಡಪ್ಪ ಬಾರಿಸ್ತಿತ್ತು ನೋಡ್ರಿ ಇದು ಗೌತಮ ಋಷಿ. ಇವ್ ಮಕ್ತಮನಂತವ ಇದಕ್ರೆ ಜ್ಞಾನ ಬರ್ಬೇಕೋ ಬರಬಾರ್ದು ಬರ್ಬೇಕಲ್ಲ. ರಾತ್ರಿ ಬಾರ ಆಗೈತಿ ಹುಂಜಾಗಿ ಕೂಗ್ತೈತಿ ಅಂದ್ರೆ ಏನ್ರಿ ಅನಿವಾರ್ಯ ಇದ್ರೊಳಗೆ ಏನ್ರಿ ಒಂದ್ ಇದನ್ನ ಇರ್ಬೇಕಲ್ಲ 2 ನಂಬರ್ ಸುಮಾರ. ಹೌದ ಇದಕ್ ವಿಚಾರ ಬರ್ಲಿಲ್ಲ ಅದ ಹುಂಜಾಗಿ ಕೂಗಣ್ಲಿ ಕೈಯಾಗ ಒಂದ್ ಚೆರಿಗೆ ತಗೊಂಡ ಲಡ ಹೊಳಿಗೆ ಹೋಗ್ತಿದ. ಇದು ಹಿಂದ ಮುಂದ ಇಲ್ಲಿ ಎಚ್ಚರಿಕೆನ ಇಲ್ಲ ಹೆಣ್ತಿ ಗೊತ್ತಿತ್ತಮ್ಮ. ಹೌದ್ರಿ ನೋಡ್ರಿ ಮತ್ತ ನಮ್ಮ ಮನ್ಯಾಗ ಎತ್ತುಗಳು ಯಾವ ಎಟ್ಟೊತ್ತಿಗೆ ಎದ್ದು ದಗದ ಮಾಡ್ತಾವ ನಮಗ್ ಗೊತ್ತಿರಲ್ಲ. ಗುರುತಲ್ಲ ಈಗ ಎದ್ದು ರಾತ್ರಿ ನಸಿಗೆನಾಗ ದಡಪಡ ಮಾಡ್ತೈತಿ ಬಾ. ಹೌದು ದಡಪಡ ಮಾಡ್ಲಾಯ್ತಂದ್ರ ಯಾಕ ಕಾಲಾಗ ಒಂದು ಶಗನಿರೆ ಬೀಳಿ ಏನ್ರಿ ಒಂದು ಹೊಲಸ ಹೋಗ್ಬಿಟ್ಟು ಬಿದ್ರ ಮಾಡ್ರಿ ಎದ್ದು ದಡಪಡ ಮಾಡ್ಲಾಯ್ತಂದ್ರೆ ಎದ್ದು ದಡಪಡ ಮಾಡ್ಲಾಯ್ತಿತ್ ನೋಡ್ತೀವಲ್ಲ. ಇದು ಮನ್ಯಾಗಿದ ಗೌತಮ್ ಋಷಿ ಇದು ಎಟ್ಟೊತ್ತಿಗೆ ಹೇಳ್ತೈತಿ ಅನ್ನೋದು ಹೆಣ್ತಿ ಗೊತ್ತಿತ್ತು. ಗುರುತಿರ್ತೈತ್ಲ ಇದಕ್ಕೆ ನಸಿಕಿನ್ಯಾಗ 4 ಗಂಟೆಗೆ ಹೋಗುದು ಒಂದು ಟೈಮ್ ಇತ್ತದ. ಹೌದು ಆಕಿ ಗೊತ್ತಿಲ್ಲ ಇವ್ ರಾತ್ರಿ ಬಾರದಾಗ ಎದ್ದು ಹೋಗ್ಯಾನ ಅನ್ನೋದು. ಖರೆ ಐತಿ. ಮತ್ತ ಇವ್ ರಾತ್ರಿ ಬಾರದಾಗ ಹೋಗ್ಬೇಕಾದ್ರೆ ಆಕಿನ ಹೇಳೇ ಇಲ್ಲ ಎದ್ದು ಹೋದ್ರಲ್ಲ ಮಾರಿ ಮಾಡಿ ಆ ಕಡೆ ಮಾರಿ ಮಾಡಿ ಮನೆಗಿದ್ದಳು ಇವ್ ಎದ್ದು ಹೋದ. ಹೌದು ಅವ ಎದ್ದು ಹೋಗುದ ಇವ್ ರೂಪ ಬದಲಿ ಮಾಡಿ ಡಿಕ್ಟೋ ಗೌತಮ ಋಷಿ ವೇಷ ತಾಳಕಿ ಮಂಚದ ಮೇಲೆ ಮನೆಗಿದ್ದ. ಹೌದು ನಿನ್ನಲ್ಲಿ ಕಪಟ ವಂಚನೆ ಇರದಿದ್ರ ನೀ ಸತ್ತುಳ ಅವ್ ಇದ್ದೆ ಅಂದ್ರ ಅಕ್ಕಿ ಎಲ್ರಿ ಅನ್ಯಾಯ ಮಾಡಕಿನ ಇದ್ದಳ. ನಿನ್ನ ಅಸಲ ರೂಪದಾಗ ಬಂದಾಗ ನಿನ್ನ ಮಂಚದ ಮ್ಯಾಗ ಆಕಿ ತಗೊಂಡಿದ್ದಳಂದ್ರ ಅದ ಹಿಲ್ಯಾನ ತಪ್ಪ. ರೂಪ ಬದಲಿ ಮಾಡಿ ಮತ್ತೊಬ್ಬರು ಹೆಂಗಸರ ಹಾಸಿ ಇರ್ತೀರಿ ಅಂದ್ರ ನಿಮ್ಮನ್ನ ಎದರ್ಲೆ ಬಡಿಬೇಕು 3 ಮಂದಿನ ತಳಗಿನ ತಗೊಂಡು ಬಿಡ್ರಿ ಎದರ್ಲೆ ಬಡಿಬೇಕು ನಿಮ್ಮನ್ನ. ಅಲ್ಲೋ ಗಂಡ ಹೆಂಡತಿ ಕಾಮಗ ಸಂಸಾರ ಮಾಡ್ಲತ್ತೇಳ ರೂಪ ಬದಲಿ ಮಾಡಿ ಅಕ್ಕಿ ಮಂಚದಾಗ ಹೋಗಿ ಬೀಳತ್ ನಿನಗೆ ಮಗ ಹೇಳಿದ್ದ. ಇವ್ರದ್ ಹಂಗಾರಿ ಒಂದ್ರ ಮ್ಯಾಲ ಕಮ್ಮಗಿದ್ದ ಸಂಸಾರ ಮಾಡು ಮಕ್ಕಳ ಅಲ್ಲಿ ಇವ್ರ ಮತ್ತೊಂದ್ ಇರ್ಲಕ್ಕಾಗಿ ಹೊರಗೊಂದ್ ತಂಗಡ್ ರೊಟ್ಟಿ ನೋಡೋದು ಮತ್ತೊಂದ್ ಕಡೆ ನೋಡವ್ರಿ ನೋಡುದು ಸುಮಾ ಇರ್ತೈತಿ ಅದ್ ಬಿಡುದು. ಇವ್ರ 10 ತಲೆ ರಾವಣಗ ಬಿಟ್ಟಿಲ್ಲತ್ತ ಮತ್ತ ಅದ ಶಾಖದ ಇವನು ಇವಂಗ ಹೆಂಗ ಬಿಡ್ತೈತಿ ಅದ. ಅದಕ್ಕ ತಮ್ಮ ಒಂದ್ ಅಗದಾತು
ಯಾವಾಗ ಗೌತಮ್ ಋಷಿ ಹೋಗಿ ಹೊಳಿ ಒಳಗೆ ನೋಡಿದ ಹೌದು ನೀರು ಚಲನವಲನೆ ಆಗುವತ್ತ ಸ್ತಬ್ಧಾಗಿ ನಿಂತಿತ್ತು ಸ್ತಬ್ಧ ಆಗಿತ್ತು. ಯಾಕಂದ್ರ ರಾತ್ರಿ ಟೈಮ್ದೊಳಗೆ ನೀರ ನಿದ್ದೆ ಮಾಡ್ತಾವ. ಹೌದು ನಿಧಿ ಮಾಡ್ತಾರ ಅದನ್ನು ಅದಕ್ಕಾದ್ರ ನಿದ್ದೆ ಐತಿ, ನಿದ್ದೆ ಮಾಡ್ತೈತಿ. ಮಾಡ್ತದವ. ಇದ ನೀರ್ ನಿದ್ದಿಗೆ ಹತ್ತೈತಿ ಅಂದ್ರೆ ಏನೋ ಮೋಸ ಐತಿ ಅಂತ ಓಡಿ ಬಂದ ನಿತ್ತ ನೋಡಿದ್ರೊಳಗಾಗಿ ಇವ ಇಂದ್ರ ತಾನ ಡೈರೆಕ್ಟ್ ಹೊರಗೆ ಬರ್ಲಿಲ್ಲ. ಇವ್ ಹೆಂಗ ಬರ್ತಾನ್ರಿ ಬರಾಗ ಬೆಕ್ಕಾಗಿ ಬಚ್ಚಲ ಸಂದ್ರಲ್ಲಿ ಓಡ್ಲಾಕತ್ತಿದ್ದು ಒಳಗಿಂದ ಹಾಸಿ ಹೆಂಗ ಅಂಜಿ ಓಡ್ಲತ್ತಿದ್ದ. ಅವಾಗ ಗೌತಮ್ ಋಷಿ ಒಂದು ಮಾತು ಹೇಳ್ದ, ಏನಂತವ? ನೀನು ನನ್ನ ಹೆಂಡತಿ ಮೇಲೆ ಮನಸ್ಸಂದ್ರೆ ಏನು, ಒಂದು ಯೌನಿ ಮೇಲೆ ನೀ ಮನಸ್ಸು ಮಾಡಿದಂದ್ರ ನಿನ್ನ ಶರೀರ ಎಲ್ಲ ಸಾವಿರಾರು ಯೌನಿ ಆಗ್ಲಿ ಅಂತ ಹೇಳಿ ಶ್ರಾಪ ಕೊಟ್ಟು ಬಿಟ್ಟ ಬೆಕ್ಕಿನ ರೂಪ ಇದ್ದಾಗ. ಅದಕ್ಕೆ ತಮ್ಮ ಈಗ ಮನ್ಯಾಗ ಬೆಕ್ಕಗಳು ಇರ್ತಾವಲ್ರಿ, ಆ ಬೆಕ್ಕಿನ ಮೈ ಮ್ಯಾಗ ಇನ್ನಾದ್ರೂ ಕಲಿ ಅದಾವ. ಟಿಬಕ್ ಕಲಿ ಮೂಡಿ ಅವ್ ಯೌನಿ ಆಕಾರ ಕಲಿ ಅದಾವ. ಯಾಕ? ನಿಮ್ಮ ಅಪ್ಪ ಮಾಡಿರೋ ರಾಡಿ ನೀ ಮಾಡಿರೋ ರಾಡಿ ಮೈಯೆಲ್ಲ ಹಚ್ಕೊಂಡದಿ. ಅದಕ್ಕ ತಮ್ಮ ಅವಾಗ ಹಿಲ್ಯಾದೇವಿ ಹೇಳ್ತಾನ, ಏನಂತವ? ತಿಳಿದೋ ತಿಳಿಲಾರ್ದೋ ತಪ್ಪಾಗ್ಯದ, ಕಲ್ಲಾಗಿ ಬೀಳತ್ತೇಳಿ ನೀ ಮಾಡಿದ ರಾಡಿ ಸಂಬಂಧ ಆಕಿ ಕಲ್ಲಾಗಿ ಬೀಳಬೇಕಾಯ್ತು ನೋಡ. ತಾಯಿ ಮೊದಲ ನಿನ್ನ ಕಡೆ ತಪ್ಪೈತಿದ, ನೀ ನೆಟ್ಟಗಿರ. ಆ ಹೆಣ್ಮಗಳ ತ್ಯಾಕ ಹೋಗುದು ಅದು ರೂಪ ಬದಲಿ ಮಾಡಿ ಬಾರಿ. ಇಲ್ರಿ ನಾ ರೂಪ ಬದಲಿ ಮಾಡಿ ಹೋಗಿಲ್ಲ ಕಿತ್ಯಾಕ ಹೇಳ ಬಂದ ಕಬಲಿ ಕೊಡು ನಿನಗೆ. ಇವ್ದು ಮೊದಲ ಡೂಪ್ಲಿಕೇಟ್ ಯಾವ್ದ್ರ ರೂಮ್ ತಗೊಂಡು ಹೋಗುದು ಹೇಳ್ತಾರೋ. ಆಕಾರ ಮಾಡಿ ಅಂದು ಬಸವಾಗ ಅವ ಹೋಗಿದ್ದ ಜಲಮುನಿ ಅಂತ್ಯಾಗ ಜಾಣ ಬಸವ ನುಡದ ಒಂದ ಕವತೋ ನಿನ್ನ ಮಕ್ಕಳಿಗೆ ಕೊಡೋ ಮೂಲ ಕಾರಣಗ ಏ ನಾಲ್ವರಿಗೆ ಕೊಟ್ಟರ ನಾಟಕ ರಚಿ ಏನಾತ್ರಿ ಏ ನಿರಾಧಾರ ಏರಿಸಿ ಹೋರಾಣ ಸೃಷ್ಟಿ ಮಾಡೋದಕ್ಕ ಮಕ್ಕಳಿಗೆ ಕೊಡದಲ್ಲ ಅಂತ ಧಿಕ್ಕರಿಸಿ ನಿಂತ ಏನಾತ್ವ ಆಗ ಮೂಳ ಬಸವಂದ ತಪ್ಪಿತ ದೇಕ ತಾಯಿ ಹೇಳ್ತಾಳ ನಿಂದ್ರು ಈಗ ಯುದ್ಧಕ ಬಸವ ಹಲ್ಲ ಕಿಸದ ನಿತ್ತ ಮದ್ಯಕ ಕೇಳೋ ಮದ್ಯಕ ಏ ಹಾಲ ಹೆಪ್ಪ ರಕ್ತ ಬಿಗಿ ಮುನಿಗಳಿಗೆ ತಾಂದು ಏ ಸುರ್ವ ಮಾಡ್ಯಾಳ ಭೂಮಿ ತಿದ್ದೋದಕ ಆತ ಓದೋದಕ ಭುವನೇಶ್ವರಿಯಿಂದ ಭೂಮಿ ಆಗೈತೆ. ಹೌದಲ್ಲ ಬಸವನ ಪೌರುಷ ಹೇಳ ಬ್ಯಾಡತ್ತೀಗ ಅದರ ಬಗ್ಗೆ ನಿನಗ ತಿಳಿಸುವೆ ಚ್ವಾಕ ಬಿಡು ಗೋಲಿ ಆಡು ಹುಡುಗಾಟಲ್ಯಾಕ ಏ ಓತಿ ಕಟ್ಟಿನ ಓಟ ಬೇಲಿಯ ತನಕ ಏ ಓಡಾಡಿ ಮುರ್ಕೊಂಡ್ಯೋ ನಿನ್ನ ಬೇತ್ಯತ್ವ ಬ್ಯಾನಕ ಓಡಾಡಿ ಮುರ್ಕೊಂಡ್ಯೋ ನಿನ್ನ ಸ್ವರ್ಣಕ ಬೇತ್ಯತ್ವ ಬ್ಯಾನಕ ಭಕ್ತ ಬಸವ ಶಕ್ತಿಯಿಂದ ಮುಕ್ತಿ ಒಂದಿದಾನ ಹೋಚ ಕೇಳ ಹೊಚ್ಚ ಎತ್ತಿನವ್ರಂಗ ನೋಡಿ ಬ್ಯಾಡ ಪೇಜ ವಿಚಾರದಿಂದ ಕ್ರಿಯಾದಿಂದ ಜ್ಞಾನ ಆಯ್ತ ಸ್ವಚ್ಛ ಅಜ್ಞಾನ ಹೆಂಗ ಆಗತ್ತದೋ
ದಾಗಿಯಾಗ ದಾಗಿಯಾಗ ದರಿಯೋಳು ಮೆರೆಯುವ ಹಿರೆ ಸಾವಳಗೆ ಶಿವ ಯೋಗಿ ಸದ್ಗುರವಿನ ಪೀಠ ದಸ್ತಗೀರ ಉಂಡಿದಾನ ಅಲ್ಲಿ ಊಟ ಕಂದ ವಿದ್ಯೆ ಹೇಳ ನಿತ್ತ ಮಂದ್ಯಾಗ ಇಟ್ಟ ಅನ್ನಾದಿಕ್ಕೆನ್ನ ಆದಿಶಕ್ತಿ ಮಂದ ಕೊಳ್ಳಾಗ ಕಟ್ಯಾರ ತಿಂಗಿಯ ಏಟ ದಾಗಿಯಾಗ ದಾಗಿಯಾಗ ಈಗೇನ್ ಹೇಳತ್ತಾರ ಮತ್ತೇನ್ ಹೇಳ್ತಾರೆ ಬರು